ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗೆ ಅದಿರಿ ಸ್ನೇಹಿತರೆ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನೋಡ್ರಿ. ನಾವು ಆರಾಮದೀವಿ. ನಮ್ಮ ಏರಿಯಾದ ಗಣಪತಿಯನ್ನು ವೆಲ್ಕಮ್ ಮಾಡ್ಕೊಳೋದಕ್ಕೆ ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಖುಷಿಯಿಂದ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿಕೊಂಡು ಹಂಗೆ ಎಲ್ಲ ನಮ್ಮ ಗೇಟಿಂದ ಹಿಡ್ಕೊಂಡು ಗಣಪತಿ ಕುಂದ್ರೋವರೆಗೂ ರಂಗೋಲಿ ಎಲ್ಲ ಹಾಕಿ ಮಸ್ತ್ ಖುಷಿಯಿಂದ ಸೊ ನಮ್ಮ ಏರಿಯಾ ಗಣಪತಿಯನ್ನು ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳಕ್ಕೆ ಇಲ್ಲಿ ಬಂದಿದ್ದೀವಿ ನೋಡ್ರಿ. ಆಲ್ರೆಡಿ ನಿಮ್ಮಲ್ಲಿ ಗಣಪತಿ ಕುಂತಿದ್ದಾನ. ನನಗೆ ಈ ವಿಡಿಯೋ ಹಾಕೋದಕ್ಕೆ ಲೇಟ್ ಆಯಿತು. ನಮ್ಮಲ್ಲಿ 11 ದಿನ ಗಣಪತಿಯನ್ನು ನಾವು ಕುಂಡ್ರಿಸ್ತೀವಿ ನೋಡ್ರಿ. ಅಂದ್ರೆ ಸೊಲ್ಲಾಪುರದಾಗ ಆಲ್ಮೋಸ್ಟ್ ಅಲ್ಲಿ 11 ದಿನನೇ ಕುಂಡ್ರಿಸ್ತಾರೆ. ಗಲ್ಲಿ ಒಳಗನ ಆಗಿರ್ಬೋದು, ಪ್ರತಿ ಮನೆಗೂ ಇಲ್ಲಿ ಗಣಪತಿಯನ್ನು ಕುಂಡ್ರಿಸ್ತಾರೆ. ಬಟ್ ನಮ್ಮ ತವ್ರ ಮನೆ ಕಡೆ ಎಲ್ಲ ಹಂಗಲ್ಲ ನೋಡ್ರಿ. ಹಿಂಗೆ ಮನ್ಯಾಗ ಗಣಪತಿ ಈಗ ಕುಂದ್ರೋ ದಿನ ಆ ಮನೆಯೊಳಗೆ ಏನಾದರೂ ಒಂದು ಮಗೋರಾಗಿಲ್ಲಕ್ಕ ಇಲ್ಲ ದನ ಕರ ಏನೋ ಒಂದು ಆವತ್ತು ಆ ದಿನ ಆ ಮನ್ಯಾಗ ಒಂದು ಏನಾದರೂ ಜನ್ಮ ತಾಳಿತಪ್ಪ ಅಂತಂದ್ರೆ ಗಣಪತಿ ಬಂದ ಯಾವುದೋ ಒಂದು ರೂಪದೊಳಗೆ ಅಂತೇಳಿ ಗಣಪತಿಯನ್ನು ಕುಂಡ್ರಿಸ್ತಾರೆ ರೀ. ಇಲ್ಲಿಕಂದ್ರೆ ಪಾರಂಪರೆಯಿಂದ ಕುಂಡ್ರಿಸ್ಕೊಂತ ಬಂದಿರ್ತಾರಲ್ಲ ಅವರಷ್ಟೇ ಗಣಪತಿಯನ್ನು ಮನೆಯೊಳಗೆ ಕುಂಡ್ರಿಸ್ತಾರೆ. ಉಳಿದವರೆಲ್ಲ ಈಗ ಏರಿಯಾ ಅವ್ರವ್ರ ಏರಿಯಾದೊಳಗೆ ಎಲ್ಲರೂ ಪಟ್ಟಿ ಎತ್ತಿ ರೊಕ್ಕ ಕೂಡಿಸಿ ಎಲ್ಲರ ನಡ್ಬರ್ಕ ಒಂದು ಗಲ್ಲಿ ಗಣಪತಿ ಅಂತೇಳಿ ಇಡ್ತಾರೆ ಆ ಏರಿಯಾದೊಳಗೆ. ಅದೇ ಥರ ಜಾಸ್ತಿ ನಮ್ಮ ಕಡೆ ಇಲ್ಲಿ ಸೊಲ್ಲಾಪುರ ಸೈಡ್ ಹಂಗಂತಲ್ರಿ, ಪ್ರತಿ ಮನೆಗೊಬ್ರಿಗೂ ಕೂಡ ಗಣಪತಿಯನ್ನು ಕುಂಡ್ರಿಸ್ತಾರೆ. ಇಲ್ಲಿ ನೋಡ್ರಿ ಎಲ್ಲ ಗಂಡ್ಮಕ್ಳು ಎಲ್ಲರೂ ಕೂಡ ಇವಾಗ ಎಷ್ಟು ಚಂದ ಡ್ಯಾನ್ಸ್ ಮಾಡತ್ತಾರ. ಇಲ್ಲಿ ಗಣಪತಿ ಇಲ್ಲ ದಸರಿ ಟೈಮ್ದು ಅಂತೂ ಭಾಳ ಚಂದ ಲೇಜಿಮ್ ಅದೆಲ್ಲನೂ ಕೂಡ ಆಡ್ತಾರೆ. ಅದನ್ನೆಲ್ಲ ನೋಡೋಕನೆ ಎಡ್ಕೊಂಡು ಸಾಲದು ಆ ಥರ ಎಲ್ಲ ಇಲ್ಲೆಲ್ಲ ನೋಡ್ರಿ ಹೆಣ್ಮಕ್ಳು ಇವಾಗ ಆರತಿ ಹಿಡ್ಕೊಂಡು ಗಣಪತಿಯನ್ನು ಸ್ವಾಗತ ಮಾಡ್ಕೊಳಕ್ಕೆ ಎಲ್ಲ ಬರ್ತಿದ್ದಾರೆ. ನಮ್ಮ ಓನರ್ ಆಂಟಿನೂ ಕೂಡ ಅದಾರ. ಇಲ್ಲಿ ಒಂದು ಗ್ರೂಪ್ ಐತ್ರಿ, ಈ ಏರಿಯಾದೊಳಗಿರುವಂಥ ಎಲ್ಲ ಓನರ್ಸ್ಗಳು ಏನದಾರಲ್ಲ ಅವ್ರದ್ದೊಂದು ಗ್ರೂಪ್ ಐತಿ. ಏನೇ ಒಂದು ವಿಷಯ ಹೇಳ್ಬೇಕಂದ್ರೂ ಗ್ರೂಪ್ನಾಗ ಹಾಕಿರ್ತಾರೆ. ಗಣಪತಿಗೋಸ್ಕರ ಎಲ್ಲರೂ ಈ ಥರ ಸೀರೆಯನ್ನು ವೇರ್ ಮಾಡಿಕೊಂಡು ಬರ್ರಿ ಅಂತ ಕೇಸಿ ಹಿಂಗೆ ಮೆಸೇಜ್ ಹಾಕಿರ್ತಾರಲ್ಲ. ಹಾಗಾಗಿ ಜಾಸ್ತಿ ಇವು ಅಂದ್ರೆ ಸ್ವಲ್ಪ ಜನ, ತುಂಬ ಜನರು ಇನ್ನೂ ಈ ಥರ ವೇರ್ ಮಾಡಿರಲಿಲ್ಲ, ಯಾಕಂದ್ರೆ ಅವ್ರ ಗ್ರೂಪ್ನಾಗ ಆ್ಯಡ್ ಆಗಿರಲಿಲ್ಲ. ಅದಕ್ಕಂತೇಳಿ ಮತ್ತು ನೋಡ್ರಿ ಇವಾಗ ಎಷ್ಟು ಚೆಂದಾಗಿ ಎಲ್ಲರೂ ರೆಡಿಯಾಗಿ ಗಣಪತಿಯನ್ನು ವೆಲ್ಕಮ್ ಮಾಡ್ಕೊಳೋದಕ್ಕೆ ಬರಕತ್ತಾರ. ಆರತಿ ಹಿಡ್ಕೊಂಡು ಗಣಪತಿ ವೆಲ್ಕಮ್ ಮಾಡೋಕೆ ಆರತಿ ಹಿಡ್ಕೊಂಡು ಹೋಗೋದ ಒಂದು ಖುಷಿ ನೋಡ್ರಿ. ಸೊ ನಮ್ಮ ತವ್ರ ಮನ್ಯಾಗ ನಾವು ಕೂಡ ಹೋಗ್ತಿದ್ವಿ ಅವಾಗ. ಈಗಂತೂ ಇಲ್ಲಿ ಬಂದ್ಮ್ಯಾಗಿಲ್ಲ, ಎಲ್ಲ ನೋಡ್ರಿ ಬಿಟ್ಟಿದ್ವಿ. ಬಟ್ ಈ ನಾನೇನು ಬಾಡಿಗೆ ಇದೆ ನೋಡ್ರಿ, ಈ ಏರಿಯಾದೊಳಗೆ ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ಹಬ್ಬ ಹರಿದಿನ ಇರಲ್ಲಕ್ಕ ಇಂಥ ಒಂದು ಗ್ರೂಪ್ನೊಳಗೆ ಮಾಡೋದಾಗಿತ್ತಂದ್ರೆ ಒಗ್ಗಟ್ಟಾಗಿ ಮಾಡ್ತಾರೆ ನೋಡ್ರಿ. ಖುಷಿ ಅನಿಸುತ್ತೆ. ಎಲ್ಲರೂ ಮಸ್ತಾಗಿ ರೆಡಿಯಾಗಿದ್ದಾರೆ. ನಮ್ಮ ಓನರ್ ಆಂಟಿನೂ ಕೂಡ ಈ ಥರ ರೆಡಿಯಾಗಿದ್ದಾರೆ ನೋಡ್ರಿ. ಅದೇ ಹೇಳಿದ್ನಲ್ಲ, ಗ್ರೂಪ್ನಾಗ ಇದ್ದವ್ರು ಅಷ್ಟೇ ಈ ಥರ ಎಲ್ಲ ರೆಡಿಯಾಗಿದ್ದಾರೆ. ಇಲ್ಲದೇ ಇರೋರು ಇಲ್ಲ. ನಮಗೂ ಕೂಡ ವಿಷಯ ಗೊತ್ತಿರಲಿಲ್ಲ. ಸೊ ಹಂಗೆ ಗಣಪತಿ ಬರಕತ್ತಾನ ನಾನು ಕೂಡ ಹಂಗೆ ಡ್ರೆಸ್ ಹಾಕ್ಕೊಂಡೆ ಕೆಳಗಡೆ ಬಂದೆ ನೋಡ್ರಿ. ಆರತಿ ಮಾಡಕತ್ತಿದ್ದಾರೆ ಎಲ್ಲರೂ. ನಿಮ್ಮಲ್ಲಿ ಎಷ್ಟು ದಿನ ಕುಂಡ್ರಿಸ್ತಾರೆ? ನಿಮ್ಮ ಮನೆಗೂ ಗಣಪತಿ ಕುಂದ್ರಿಸುವಂಥ ವಾಡಿಕೆ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿರಿ. ಒಂಚೂರು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿನಿ, ಜಾಸ್ತಿ ಏನೂ ಆ್ಯಡ್ ಮಾಡಿಲ್ಲ. ಮತ್ತು ಆಮೇಲೆ ನಾನು ಲಾಗನ್ನು ಕಂಟಿನ್ಯೂ ಮಾಡೀನಿ. ನೋಡಿರಿ ನೀವು ಕೂಡ ಯಾವ ಥರ ಇತ್ತು ಈ ಏರಿಯಾದೊಳಗೆ ಅಂತೇಳಿ ಒಂದು ಸ್ವಲ್ಪ ನಿಮಗೂ ಕೂಡ ಗೊತ್ತಾಗ್ತದೆ. ಹೋದ ವರ್ಷವೂ ಕೂಡ ನಾನು ವಿಡಿಯೋ ಶೇರ್ ಮಾಡ್ಕೊಂಡಿನಿ. ಚೆಂದ ಅನ್ಸುತ್ತೆ ನೋಡಿರಿ ಈ ಥರ ಕಲರ್ಫುಲ್ ಆದಂಥ ಸೀರೆಗಳ್ನ ಎಲ್ಲ ಹೆಣ್ಮಕ್ಳು ಉಟ್ಕೊಂಡು ಆರತಿ ಹಿಡ್ಕೊಂಡು ನಿಂದ್ರೋದು ನೋಡೋದೇ ಖುಷಿ. ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದೊಳಗೆಲ್ಲ ಹಾಕಿರ್ತೀನಿ, ನೀವು ನೋಡಿರ್ತೀರಂತಕ್ಕೆ ಅನ್ಕೊಂಡಿನಿ. ನೋಡ್ರಿ ನಮ್ಮ ವರ್ಷದ ಮೊದಲನೆಯ ಗಣಪತಿ ನೋಡಿದ್ದಂತಂದ್ರೆ ಈ ಗಣಪತಿಯನ್ನು ನೋಡ್ರಿ. ಗೇಟ್ ಹತ್ರನೇ ಅಂದ್ರೆ ವೆಲ್ಕಮ್ ಮಾಡ್ಕೊಳಕ ಎಲ್ಲರೂ ನಿಂತಿದ್ದಾರೆ. ಗಣಪತಿ ನೋಡಿದರೆ ಯಾರಿಗೆಲ್ಲ ಖುಷಿ ಆಗಲ್ಲ ಹೇಳ್ರಿ. ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡ ವಯಸ್ಸಿನವ್ರಿಗೂ ಕೂಡ ಖುಷಿ ಆಗ್ತದೆ ಗಣಪತಿಯನ್ನು ನೋಡೋದಕ್ಕೆ. ಒಂಥರ ಕ್ಯೂಟ್ ಅಂತೇಳಿ ಅನ್ನಿಸ್ತದೆ.
ಆರತಿಗೆ ನಮ್ಮ ಓನರ್ ಆಂಟಿ ಮತ್ತು ಅಂಕಲ್ ಸೊ ಇಬ್ಬರು ಅವ್ರ ಹೆಣ್ಮಕ್ಳು ಮತ್ತು ಬಿಪಿನ್ ದಾದ ನೋಡ್ರಿ ನಿಂತಿದ್ದಾರೆ. ಅಂದರೆ ಬಿಪಿನ್ ದಾದಂದು ಬರ್ತಡೇ ಇರೋ ಕಾರಣದಿಂದಾಗಿ ಸೊ ಅವರು ಕೂಡ ನಿಂತಿದ್ದಾರೆ. ಮತ್ತು ಇನ್ನೊಬ್ಬರು ವೈನಿನ ಕೂಡ ಇಲ್ಲಿ ನಿಂತಿದ್ದಾರೆ ನೋಡ್ರಿ. ಸೊ ಒಂಥರ ಲಕ್ಕಿ ಅಂತ ಹೇಳ್ಬೋದು. ನಮ್ಮ ಓನರ್ ಆಂಟಿ ಮಗ ಅವರು ಬಿಪಿನ್ ದಾದಂದು ಅವತ್ತನೇ ಬರ್ತಡೇ ಇರೋದ್ರಿಂದ ಅವರು ಆರತಿಗೆ ನಿಂತರು. ಅದೊಂದು ಅವರಿಗೆಲ್ಲರಿಗೂ ಕೂಡ ಖುಷಿ ಆಯ್ತು ನೋಡ್ರಿ. ಮತ್ತು ಹಂಗೆ ಅವರು ಕೂಡ ಪ್ರಸಾದಕ್ಕೆ ಅಂತೇಳಿ ಪೇಡೆ ಅದನ್ನೆಲ್ಲನೂ ಕೂಡ ತಂದಿದ್ರಲ್ಲ, ಸೊ ಅದನ್ನೆಲ್ಲ ಇಟ್ಟು ಇವಾಗ ಆರತಿ ಅದನ್ನೆಲ್ಲ ಮಾಡಿ ನಿಂತಿದ್ದಾರೆ ನೋಡ್ರಿ. ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನಾನು. सगळे जण आहेत का फोटो सर का मार्केट पोर आहे खाली उतर तू पूनम तू थोडंच पुढे हां बस बस तुम्ही पूनम पूनम दिसत नाही हां ಸೊ ಇಲ್ಲೆಲ್ಲರೂ ನೋಡ್ತಿರ್ಬೋದು ಎಷ್ಟೊಂದು ಕ್ಯೂಟಾಗಿ ಮಸ್ತ್ ಕಾಣಿಸಕತ್ತಾರ ಅಂತೇಳಿ. ಹೆಣ್ಮಕ್ಳು ಸೀರೆಯೊಳಗೆ ಅಷ್ಟು ಚಂದ ಕಾಣಿಸ್ತಾರೆ ನೋಡಿರಿ ಫ್ರೆಂಡ್ಸ. ಆ ಒಂದು ಲುಕ್ ಮತ್ತು ಬೇರೆ ಯಾವುದೇ ಡ್ರೆಸ್ ಆಗಿರ್ಬೋದು ಅದ್ರೊಳಗೆ ಕಾಣಂಗಿಲ್ಲ. ಬಟ್ ಸೀರೆ ಅಂತಂದ್ರೆ ಹೆಣ್ಣಿಗೆ ಒಂದು ಅಲಂಕಾರ. ಅದನ್ನು ಉಟ್ಕೊಂಡ್ರೆ ಬೇರೆ ಯಾವುದೇ ಒಡವೆ ವಸ್ತ್ರಗಳನ್ನು ಕೂಡ ಜಾಸ್ತಿ ಬೇಕಾಗಿನೇ ಇರೋಂಗಿಲ್ಲ. ಅದ್ರಾಗ ಇವರೆಲ್ಲರೂ ಕೂಡ ಭಾಳಷ್ಟು ರೆಡಿನೂ ಕೂಡ ಆಗಿದ್ರು. ನನಗಂತೂ ಭಾಳ ಖುಷಿ ಆಯಿತು. ಮತ್ತು ಅವ್ರು ಭಾಳ ಎಲ್ಲರೂ ಕೂಡ ಭಾಳ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ನಾನು
ಅದೇಂದೆ. ಸೊ ಈ ಥರ ನಿಂದಿರಿ ಮಾಡ್ರಿ ಅಂತೇಳಿ ಒಬ್ರಿಗೊಬ್ರು ಅವರು ಕೂಡ ಐಡಿಯಾ ಮಾಡ್ಕೊಂಡು ಅಂತಿದ್ರು. ಇನ್ನೊಂದು ಬಾಯ್ಪನ್ ಬಾರಿ ದೇವ ಅಂತೇಳಿ ಒಂದು ಸಾಂಗ್ ಐತ್ರಿ ಮರಾಠಿ ಒಳಗೆ. ನಾವು ಫಸ್ಟ್ ಟೈಮ ಸೊಲ್ಲಾಪುರಿಗೆ ಬಂದ್ಮ್ಯಾಗ ಫಿಲಮ್ ನೋಡಿದ್ದಂದ್ರೆ ಅದೇ ಬಾಯ್ಪನ್ ಬಾರಿ ದೇವ ಅಂತೇಳಿ ಒಂದು ಫಿಲಮ್ ಐತಿ, ನೋಡಿದ್ದೆ ನಾನು. ಸೊ ಅದರೊಳಗೆ ಇದೇ ಥರನೂ ರೀಲ್ಸ್ ಮಾಡಮ್ಮ ಅಂತೇಳಿ ಈ ಥರ ಮಾಡಿದ್ದು. ಎಲ್ಲರೂ ಫುಲ್ ಆ್ಯಕ್ಟಿವ್ ಆಗಿದ್ದರು ನೋಡ್ರಿ. ಎಲ್ಲರೂ ಒಂಥರ ಅಂದ್ರೆ ಯಾವುದೇ ನೆಗೆಟಿವಿಟಿ ಇಲ್ಲ, ಏನಿಲ್ಲ, ರಿಯಾಲಿಟಿ ಆಗಿರ್ತಾರೆ. ಮತ್ತು ಆಮೇಲೆ ಎಲ್ಲರೂ ಪಾಸಿಟಿವ್ ಆಗದಾರ, ಅದೊಂದು ಖುಷಿ ಆಯ್ತು ನೋಡ್ರಿ. ಬಾಯ್ಪನ್ ಬಾರಿ ದೇವ ಅಂತೇಳಿ ಆ ಒಂದು ರೀಲ್ಸ್ಗೆ ಈ ಥರ ಸ್ಟೆಪ್ ಹಾಕಿದ್ರಾಯ್ತು ಅಂತ ಹೇಳಿ ಎಲ್ಲರೂ ಈ ಥರ ಮಾಡಾಕತ್ತಿದ್ದಾರೆ ನೋಡ್ರಿ. ಅದನ್ನೂ ಕೂಡ ನಾನಿವಾಗ ಶಾರ್ಟ್ ವಿಡಿಯೋ ಅವಾಗನೇ ಹಾಕಿನಿ, ನೀವು ನೋಡಿರ್ತೀರಂತಾಗೆ ಅನ್ಕೊತೀನಿ. ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅನ್ನೋ ಮಾತು ನಮ್ಮ ಕನ್ನಡದಾಗ ಹೆಂಗೈತೆ ನೋಡ್ರಿ, ಹಂಗೆ ಮರಾಠಿದೊಳಗೆ ಬಾಯ್ಪನ್ ಭಾರಿ ದೇವ ಅಂತೇಳಿ ಒಂದು ಸಾಂಗ್, ಅದ್ರ ಜೊತೆಗೆ ಪಿಕ್ಚರೂ ಐತೆ ನೋಡ್ರಿ. ಟೈಟಲ್ ಫಿಲಮ್ ಟೈಟಲೂ ಅದೇ ಐತಿ, ಸಾಂಗೂ ಅದೇ ಐತಿ. ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ. ಮತ್ತು ಇವತ್ತು ಬುಧವಾರ ಈಗ ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಮಗಳಿಗೆ ಡಬ್ಬಿ ಅದೆಲ್ಲ ಕಟ್ಟಿಕೊಟ್ಟೆ, ಸೊಕ್ಕಿ ಹೋದ್ಲು. ಯಜಮಾನ್ರು ಕೂಡ ನಾಷ್ಟ ಮಾಡಿ ಹೋದಾದ್ಮ್ಯಾಗ ಮಗಳು ಕಳಿಸಿ ಆಮೇಲೆ ಒಂದು ಸ್ವಲ್ಪ ಮನೆಯಿಂದ ಕೆಲಸ ಅದೆಲ್ಲನೇ ಇತ್ತು ಅಂತ ಸಣ್ಣ ಪುಟ್ಟ ಇರ್ತಾವಲ್ರಿ, ಬೆಡ್ ನೀಟ್ ಮಾಡೋದು, ಕಸ ಅದೆಲ್ಲ ಹುಡ್ಕೊಂಡು ಮಾಡಿದಾದ್ಮ್ಯಾಗ ಸೊ ಒಂದು ಸ್ವಲ್ಪ ಸಜ್ಜಿ ಹಿಟ್ಟಿತ್ತು, ಅದರಿಂದ ರೊಟ್ಟಿ ಮಾಡೀನಿ. ರೊಟ್ಟಿ ಮಾಡಿದ್ಮ್ಯಾಗ ಗೊತ್ತಲ್ಲ ಯಾವ ಥರ ಆಗ್ತದೆ ಗ್ಯಾಸ್ ಕಟ್ಟೆ ಅಂತೇಳಿ ಇವಾಗ ತೋರಿಸ್ತೀನಿ, ನೋಡ್ಕೊಂಬರ್ರಿ. ಇಷ್ಟೆಲ್ಲ ರೊಟ್ಟಿ ಬಡ್ದಿ ನೋಡ್ರಿಪ್ಪ, ಎಷ್ಟಾಗ್ಯಾವ ಏನಂತ ಎಣಿಸಿಲ್ಲ. ಈ ಥರ ಮಾಡಿಟ್ಟಿನಿ. ಸೊ ಮ್ಯಾಗ ಸ್ವಲ್ಪ ಒಣ ಹಿಟ್ಟು ಉಳಿದ್ಬಿಡ್ತು, ಹಾಗಾಗಿ ಮ್ಯಾಗಿನ ಒಂದು ಸ್ವಲ್ಪ ವೈಟ್ ಕಾಣಂತದ ನೋಡ್ರಿ. ಅದಕ್ಕೆ ಅರಿಶಿನ ಹಚ್ಚಿಲ್ಲ, ಹಂಗಾನೆ ಒಂದೆರಡು ಉಳ್ಳಿ ಅದು ನಾದ್ಕೊಂಡು ಮಾಡೀನಿ. ಇಷ್ಟೆಲ್ಲ ಆಗ್ಯಾವ. ಇದನ್ನೀಗ ಸೈಡಿಗೆ ತೆಗೆದು ಇಟ್ಟುಬಿಡ್ತೀನಿ ರೊಟ್ಟಿನ. ಕಡೆ ಹಿಂಗೆ ಇರಲವು ಚಕ್ಕೆಗೆ ಹಿಂಗೆ ಉಳಿತಾವು. ಹೇಳಿದ್ನಲ್ಲ ನಿಮ್ಗೆ, ಇದೊಂದು ಸ್ವಲ್ಪ ವೈಟ್ ಆಗ್ಯಾವ ಅಂಥೇಳಿ ಸ್ವಲ್ಪ ದಿಪ್ಪನೇ ಮಾಡೀನಿ ರೀ. ಜಿಗಿ ಭಾಳ ಇರಲಿಲ್ಲ ರೊಟ್ಟಿಗೆ, ಹಂಗಂತೇಳಿ ಸ್ವಲ್ಪ ದಿಪ್ಪಗೇನೆ ಮಾಡಿ. ನಾನು ಫುಲ್ ತೆಳ್ಳಗೇನು ಬಡ್ಕೊತ ಕುಂತಿಲ್ಲಪ್ಪ, ನನಗೆ ಜಾಸ್ತಿ ತೆಳಗೂ ಇಷ್ಟ ಆಗಂಗಿಲ್ಲ ಅಂಥೇಳಿ. ಪರವಾಗಿಲ್ಲ. ಈಗ ನೋಡ್ರಿ ಇಲ್ಲಿ ಸ್ವಲ್ಪ ಸಾಬೂನಿಂದ ಇದೆಲ್ಲ ಒಂದು ಸ್ವಲ್ಪ ತಿಕ್ಕಿನಿ. ನೆನೆಗೆ ಬಿಟ್ಟಿದ್ದೆ ನಾನು, ಒಂದು ತಾಸು ಮ್ಯಾಗೈತೆ ನಿಂತು, ಕಾಲೆಲ್ಲ ಅರೆಕತ್ತಂಗಾಗ್ಯಾವು. ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಅಂದ್ರೆ ಆಮೇಲೆ ಉಳ್ದಿದ್ದು ಮಾಡ್ಕೊಳಕ್ಕೆ ಬರ್ತಾ ಅಂಥೇಳಿ ಲಾಸ್ಟಿಗೆ ಅದೊಂದು ಈಟ ಉಳ್ದಿತ್ತು ಅಷ್ಟೇ ಮಾಡಿ ಇಲ್ಲಿ ಇಟ್ಟು ನೋಡ್ರಿ. ಈ ಕಡೆ ಹಾಲು ಸೈಡಿಗೆ ಇಟ್ಟಿದ್ನಿ, ಗ್ಯಾಸ್ ಕಟ್ಟಿ ಮೇಲೆ ಜಾಗ ಸಲಲ್ಲ ಅಂಥೇಳಿ. ಈಗೇನೈತಿ ಇದನ್ನೆಲ್ಲನೂ ನಾನು ತೊಳ್ಕೊಂಬಿಡ್ತೀನಿ ರೀ ಮೊದಲ. ಈ ಕಡೆಲ್ಲ ನೋಡಿರಿ ಹಿಟ್ಟದು ಎಷ್ಟು ಬಿದ್ದೈತೆ ಅಂತೇಳಿ ಇದನ್ನೆಲ್ಲ ತೊಳ್ಕೊಂಡು ಮಾಡಿ ಮತ್ತು ಮುಂದಿನ ಏನೈತಪ್ಪ ಅಂದ್ರೆ ಕಸ ಗಿಸ ಅದೆಲ್ಲ ಹುಡುಕೊಂಡು ಅಷ್ಟು ಸಾಮಾನು ಆ ಕಡೆಗಿದ್ದು ಅವನ್ನೆಲ್ಲ ನೀಟಾಗಿ ತೆಗೆದು ಕಸ ಹೊಡ್ದೀನಿ. ಬೆಡ್ಡು ನೀಟ್ ಮಾಡಿಟ್ಟಿನಿ, ಯಾಕಂದ್ರೆ ಇಂಥ ಕಡೆ ಬ್ಯಾಸ್ರದಂಗೆ ಆಗ್ಬಿಡ್ತದೆ ನೋಡ್ರಿ ಅಂಥೇಳಿ. ಈಗ ಮೊದಲು ಗ್ಯಾಸ್ ಕಟ್ಟಿ ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಗ್ಯಾಸ್ ಕಟ್ಟಿ ಅದೆಲ್ಲ ನಾನು ಕ್ಲೀನ್ ಮಾಡ್ಕೋತೀನಿ. ಆ ಗ್ಯಾಪ್ನೊಳಗೆ ನೀವು ನಾನು ಮೊನ್ನೆ ಏನೋ ಹೊರಗಡೆ ಹೋದಾಗ ದೀಪಕ್ಕನ ಮಾತಾಡ್ಸ್ಕೊಂಬರೋಕೆ ಹೋದಾದ್ಮ್ಯಾಗ ನಾನು ಅಂಗಡಿಗೆ ಹೋಗಿದ್ದೆ ನೋಡ್ರಿ. ಅಲ್ಲಿ ಯಾವ ಥರ ಬಟ್ಟೆ ತೊಗೊಂಡಿನಿ, ಚೇಂಜ್ ಮಾಡಿ ತೊಗೊಂಬಂದಿನಲ್ಲ. ಸೊ ನೀವು ಅದನ್ನ ಈಗ ನಾನು ಅದನ್ನು ನಿಮ್ಮ ಜೊತೆಗೆ ತೋರಿಸ್ತೀನಿ, ನೀವು ಅದನ್ನು ನೋಡ್ಕೊಂಬರ್ರಿ. ನೀವು ನೋಡ್ಕೊಂಬರ್ರಿ ಗ್ಯಾಪ್ನೊಳಗೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಈಗ ನೋಡಿರಿ ಫ್ರೆಂಡ್ಸ, ಇದ್ರೊಳಗೆ ಏನು ತೊಗೊಂಬಂದಿನಿ ಅಂತ ಒಂದು 2 ಬಾಡಿ ವೇರ್ ತೊಗೊಂಬಂದಿನಿ. ನಮ್ಗೆ ಡೈಲಿ ಯೂಸಿಗೆ ನೈಟಿದೊಳಗೆ ಅದು ಬೇಕಾಗ್ತಾವಲ್ಲ. ಸೊ ಹಾಗಾಗಿ 2 ಬಾಡಿ ವೇರ ಸ್ಪೋರ್ಟ್ಸ್ ಬ್ರಾ ಅಂತ ಇರ್ತಾರ, ಅವು ತೊಗೊಂಡು ಬಂದೀನಿ. ಹಾಗೇ ವೈಟ್ ಲೆಗಿನ್ಸ್ ನೋಡ್ರಿ, ವೈಟ್ ಲೆಗಿನ್ಸ್ ಬೇಕಾಗಿತ್ತು ನನಗೆ ಹೊಸದು. ನಿಮಗೆ ಗೊತ್ತಲ್ಲ, ಮನೆ ಸರಿಗಿರಿ ನಾನು ಈಗ ಒಂದು ಇದ್ದಿದ್ದು ಫುಲ್ ಹಳೇದಾಗ್ಬಿಟ್ಟಿರ್ತದೆ. ಹೊಸ ಟಾಪು ಹಳೆ ಲೆಗಿನ್ಸ್ ಅದಂಗೆ ಆಗ್ತೈತಿ, ಅದಕ್ಕಂತೇಳಿ ಇದೊಂದು ಹೊಸ ಲೆಗಿನ್ಸ್ ತೊಗೊಂಬಂದ್ರೆ ಹಂಗೆ ಬಿಲ್ ಇದೆ. ಆಮೇಲೆ ಇದು ಬಟ್ಟೆ ನೋಡಿ. ಸೊ ಇದನ್ನ ನಾನು 4XL ಐತಿದ್ದು, ಅದ ನಮ್ಗೆ ಎಷ್ಟು ಒಂದು ಪಿಚ್ಚೆ ತೋರಿಸ್ಬಿಡ್ತೀನಿ. ಇನ್ನೊಂದು ಏನಂತಂದ್ರೆ ನನಗೆ ಉಟ್ಕೊಳತ್ನಾಗ ಅಷ್ಟೇ ನಾನು ಇದಕ್ಕೆ ಮಡಿಕಿನ ಉಳಿಸ್ತಿದ್ದೆ. ಸೊ ಆಮೇಲೆ ಗಡಿ ಚಂದ ಕುಂಡ್ರಂಗಿಲ್ಲ ನಾವು ಅಷ್ಟೇ ಕಾಣೋದು. ಈ ತರ ಐತಿ ನೋಡ್ರಿ. ಇದು 4XL ಟಾಪ, ಬಟ್ ಸ್ವಲ್ಪ ಡಿಲ್ಲನ ಇರ್ಲಿ. ಲೂಸ್ ಇತ್ತಪ್ಪ ಅಂದ್ರೆ ನಾನು ಇಲ್ಲಿ ಸ್ಟಿಚಿಂಗ್ ಮಾಡ್ಕೋತೀನಿ. ಫಿಟ್ ಇತ್ತಪ್ಪ ಅಂದ್ರೆ ಏನು ಮಾಡ್ಕೊಳಕ್ ಆಗಂಗಿಲ್ಲ. ಇವು ರೆಡಿಮೇಡ್ ಬರ್ತಾವಲ್ರಿ, ಸೈಡಿಗೆ ಒಂದ್ ಸ್ವಲ್ಪ ಅರಬಿ ಕಡಿಮೆನೆ ಬರ್ತಾವ, ಜಾಸ್ತಿ ಇರಂಗಿಲ್ಲ. ಸೊ ಹಾಗಾಗಿ ನಾನು ಒಂದ್ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಬಂದಿನಿ. ಇನ್ನು
ಇದೇ ನೀರಾಗ ಹಾಕೋಣ ಮತ್ತು ಏನೋ ಇದು ಆಗಂಗಿಲ್ರಿ ಅಂದ್ರೆ ಗರಿ ಚಲೋ ಐತಿ ಮೆತ್ತಗಂದ್ರ ಮೆತ್ತ ಗರಿ ಐತಿ ನೀರಾಗ ಹಾಕೋಣ ಒಂದೊಂದು ಗರಿ ಫಿಟ್ ಹಾಕೋಣ ಆಮೇಲೆ ಆ ಥರ ಏನೂ ಆಗಂಗಿಲ್ಲ. ಸೊ ಇದು ಸ್ಟೇಟಲ್ಲಿ ತೊಗೊಂಬಂದಿದ್ರಿ. ಈಗೆಲ್ಲ ನಿಮ್ಗೆ ಗೊತ್ತಲ್ಲ, ಯಾರಾದ್ರೂ ಯೂಸ್ ಮಾಡ್ತಾರ ಇದ್ರೆ ನಮಗೂ ಕಮೆಂಟ್ ಮಾಡಿಡ್ರಿ. ಈ ಥರ ನೋಡ್ರಿ ಪ್ಯಾಂಟ. ವಾವ್ ಮಮ್ಮಿ ದಪ್ಪ ಇದ್ದವ್ರಿಗೆ ಚಲೋ ಅಂತ ಅಂತೀನಿ ನಾನು. ಸೆಟ್ನಾಗ ಇದ್ದವ್ರಿ ಅವು ಫುಲ್ ವೇಲ ಅವು ಇನ್ನೊಂದು ಬರ್ತಾವ ಕಾಟನ್ ಒಳಗ, ಅದ್ರೊಳಗೆ 2 ನಮೂನೆ ರೇಟ್ ಇತ್ತು. ಒಂದು ಮಿಕ್ಸ್ ಇತ್ತು, ಅವೇ ನನಗೆ ಅಷ್ಟೊಂದೇನು ಸರಿ ಅನ್ಸಲ್ಲಾಗಿತ್ತು. ಯಾಕಂದ್ರೆ ಆಲ್ರೆಡಿ ನನ್ನ ರೆಡ್ ಕಲರ್ ಬಂದಿತ್ತು. ಅದಕ್ಕೆ ಮುಂಚೆ ಕಾಟನ್ ಆಗಿತ್ತು. ಮಮ್ಮಿ ಸಿಗಿತಿ ಛಾನ ನನಗೆ ಸ್ವಲ್ಪ ಟೈಟ್ ಡ್ರೆಸ್ ಅದಕ್ಕಿಂತ ಇವು ಒಂದು ಪ್ಯಾಂಟ್ ಲುಕ್ ಅನಿಸ್ತಾ ಪ್ಲಾಜೋ ಪ್ಯಾಂಟ್ ಫ್ಯಾಷನ್ ಅನಿಸ್ತದೆ ಅಂತೇಳಿ ನಾನು ಇದೇ ಸೆಟ್ ತಗೊಂಬಂದೆ ನೋಡ್ರಿ. ನಾ ಪ್ಲಾಜೋ ಪ್ಯಾಂಟ್ ದಿಸ್ತೇನತಿ. ಇದೆಲ್ಲ ಜಾಸ್ತಿ ಜನರ ನಾನು ಮತ್ತೆ ಆಮೇಲೆ ವಿಡಿಯೋ ಮಾಡ್ತೀನಿ. ಇದಕ್ಕೆ ಮತ್ತೆ ನಾನು ಒಂದ್ಸರಿ ಇದ್ರೊಳಗೆ ಸ್ಟಿಚ್ ಮಾಡ್ಕೊತೀನಿ. ಅವು ರೆಡಿಮೇಡ್ ಹೊಲಿಗೆ ಸ್ವಲ್ಪ ಲೂಸ್ ಇರ್ತಾವ, ಅದಕ್ಕಂತೇಳಿ ಮತ್ತೊಂದು ಸರಿ ನಾನು ಸ್ಟಿಚ್ ಮಾಡ್ಕೊತೀನಿ. ಸೊ ಮೊನ್ನೆ ನಾನು ಪಿಲ್ಯ ಸೌದತ್ತಿ ಎಲ್ಲ ಮನೆ ಗುಡ್ಡಕ್ಕೆ ಹೋಗಿದ್ ನೋಡ್ರಿ. ಮಿನ್ನ ಆದಂತ ಬಳಿಗಳಿದ್ದು. ನಾನು ಅಲ್ಲಿ ಬಳಿಗಳು ತಗೋಬೇಕಪ್ಪ ಅಂತಂದ್ರೆ ನನ್ನ ಬಳಿ ಹೆಚ್ಚಿಗೆ ಬಜೆಟ್ ಇರಲಿಲ್ಲ. ಫೋನ್ದೊಳಗ ನನಗೆ ಸ್ವಲ್ಪ ರೊಕ್ಕ ಇದ್ದವು, ಅಂದ್ರೂ ಅಲ್ಲಿ ಫೋನ್ ಪೇ ಮಾಡಕ್ಕೆ ನನಗೆ ನೆಟ್ ಬಂದಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನೆಟ್ ಯಾಕ್ರಿ ಔಟ್ ಗೋಯಿಂಗ್ ಇನ್ಕಮಿಗೆ ಎಲ್ಲ ಎಮರ್ಜೆನ್ಸಿ ಕಾಲ್ ಓನ್ಲಿ ಅಂತೇಳಿ ತೋರ್ಸಕತ್ಬಿಟ್ಟಿತ್ತು. ಬಳಿಗಳು ಅಂತಂದ್ರೆ ಯಾರಿಗೆ ಇಷ್ಟ ಇರಂಗಿಲ್ಲ ಹೇಳ್ರಿ. ಪ್ರತಿಯೊಬ್ಬರಿಗೂ ಕೂಡ ಬಳಿಗಳು ಅಂತಂದ್ರೆ ಹೆಣ್ಮಕ್ಳಿಗೆ ಇಷ್ಟ ಆಗೇ ಆಗ್ತದ. ನೀವು ಮನೆ ದೀಪಕ್ಕನ ಮನೆಗೆ ಹೋಗಿದ್ದೆ ನೋಡ್ರಿ. ನಾನು ದೀಪಕ್ಕನ ಮನೆಗೆ ಹೋದಾಗ ಮತ್ತೆ ಬೆಂಟೆಕ್ಸ್ ಅದನ್ನೆಲ್ಲ ಮಾಡ್ತಾಳ, ಕಿವೆನು ಕೊಳ್ಳನು ಎಲ್ಲ ಮಾಡ್ತಾಳ. ನಿಮ್ಗೂ ಗೊತ್ತು, ಬಾಸರಿ ತೋರಿಸಿರ್ತೀನಿ. ಅಲ್ಲೇನೈತೆ ನೋಡ್ರಿ, ಈ ಥರ ಬಂದಾವ ನೋಡ್ರಿ ಬಳಿ ತೊಗೋತೀರಣ ಅಂತಂದರು. ಮತ್ತು ಈಗ ಹೆಂಗೂ ಈಗ ಗಣಪತಿ ಹಬ್ಬ ಇಲ್ಲೆಲ್ಲ ಲಕ್ಷ್ಮೀ ಕುಂಡ್ರಿಸ್ತಾರ್ರಿ. ಬೆಂಗಳೂರು ಕಡೆದೆಲ್ಲ ಗೌರಿ ಗಣಪತಿ ಹಬ್ಬ ಅಂತ ಕರೀತಾರೆ, ಈ ಕಡೆ ಲಕ್ಷ್ಮೀ ಹಬ್ಬ ಅಂತನೂ ಕರೀತಾರೆ. ಸೊ ಎಲ್ಲ ಬಳಿಗಳು ಹಾಕೋಣವ್ರು ಹಾಕೋತಾರ. ಹಂಗಂತೇಳಿ ಇವು ನನಗೆ ಬಳಿ ಇಷ್ಟ ಆದವು, ತೊಗೊಂಬಂದು 60 ರೂಪಾಯಿ ಸೆಟ್ ಅಂದು ದೀಪಕ್ಕ. ನಾನು 50 ರೂಪಾಯಿ ಕೊಡ್ತೀನವ ಅಂತ ಕೇಸಿ ತೊಗೊಂಬಂದಿನಿ. ರೊಕ್ಕ ಏನೋ ಕೊಟ್ಟಿಲ್ಲ, ಕೊಡಬೇಕು. ಸೊ ಫೋನ್ಪೇ ಮಾಡಂತಂದಳ. ನನ್ನ ಬಳಿಯಾಗ ರೊಕ್ಕ ಇರಲಿಲ್ಲ, ನಾನು ಹಂಗೆ ಹೋಗಿದ್ದೆ. ಹಂಗಂತೇಳಿ ಹೆಂಗದವ ಇವು ಕಮೆಂಟ್ ಮಾಡಿ ಹೇಳ್ರಿ. ಈ ಕಲರ್ ಸೀರೆ ಐತೆ ನಂದು, ಮ್ಯಾಚಿಂಗ್ ಆಗ್ತಾವಂತೇಳಿ. ಮೊನ್ನೆ ನಾಗರ ಪಂಚಮಿಯಾಗೂ ಯಜಮಾನ್ರಿಗೆ ತೊಗೊಂಬರ್ರಿ ತೊಗೊಳಮ್ಮ ಅಂತ ಅಂದ್ಕೊಂಡೆ. ಬಟ್ ಆಗಲೇ ಇಲ್ಲ, ಭಾಳ ಬೇಜಾರಾದಂಗೆ ಆಗ್ಬಿಟ್ಟಿತ್ತು. ಸೊ ನನಗೂ ಇವು ಫೈನಲಿ ಇಷ್ಟನೂ ಅದು. ಕಾಚಿನದವ್ರು ಇವು. ಇದ್ರೊಳಗೆ ಒಂಥರ ಮೆಟಲ್ ಇದ್ದು ಅಂದ್ರೆ ಭಾಳ ಲುಕ್ ಕೊಡ್ತಿದ್ವು. ಯಾಕಂದ್ರೆ ಅವು ಯೂಸ್ ಮಾಡಿ ವಾದನೆ ಯೂಸ್ ಮಾಡೋಕ್ಕಾಕಿದ್ವು. ಇವು ಕಾಚಿನದವ, ಒಂದು ಸ್ವಲ್ಪ ಸಂಬಳಿಸಿ ಯೂಸ್ ಮಾಡಬೇಕಾಗಿತ್ತು. ಇಷ್ಟು ನೋಡ್ರಿ ಡ್ರೆಸ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಇದು ಬೆಟರ್ ಅಂತ ಅನ್ಸಿತ್ತು. 700 ರೂಪಾಯಿಗೆ ಸೆಟ್ ನೋಡ್ರಿ. ಟಾಪ್ ಪ್ಯಾಂಟ್ ಸೆಟ್ ಐತಿ, 700 ರೂಪಾಯಿ ಇದಕ್ಕೆ. ರೇಖಾಕ ನಾನು ಇಬ್ಬರು ಜೋಡಿ ಮ್ಯಾಗ ತೊಗೊಂಡ್ವಿ. ಅದ್ರಾಗ ಏನಂತಂದ್ರೆ ರೇಖಾಕ ತೊಗೊಂಡಿದ್ರೊಳಗೆ ನನಗೆ ಕಲರ್ ಇಷ್ಟ ಆಗಿದ್ವು, ಸೈಜ್ ಬರಲಾಗಿದ್ವು. ಮತ್ತು ಸೈಜ್ ಬಂದು ಕಲರ್ ಇಷ್ಟ ಆಗಲಾಗಿದ್ವು. ಆ ಥರ ಆಗಕತ್ತಿತ್ತು. ಫೈನಲಿ ಹಂಗಿಂಗೆ ಮಾಡಿ ನಮ್ದೇನು ಇಬ್ಬರು ಎಲೆಗಾರ ಹೊಂಟ ಜೋಡಿ ಮ್ಯಾಗ ಹಾಕೊಂಡು ಹೋಗ್ಬೇಕು, ಒಂಥರ ಚಂದ ಕಾಣಿಸ್ತದಲ್ಲ ನೆಗಣಿ ಮಕ್ಕಳು. ಹಂಗಂತೇಳಿ ಹುಡುಕಿದ್ವಿ. ಡಬಲ್ ಎಕ್ಸೆಲ್ದಾಗ ಇದ್ವು. ಬಟ್ ಅವು ಒಂದು ಸರಿ ಹಾಕೊಂಡ್ಬಿಟ್ಟೆ ನಾವು ಇದು ನೀರಾಗ ಹುಡುಕ್ತಾವ್ರಿ ಅನ್ಕೊಂಡ್ಬಿಟ್ರು. ಮತ್ತು ತೊಗೊಂಡು ಏನು ಮಾಡೋದೈತಿ, ಫಿಟ್ ಆಗತ್ತದಂತ ಏನು ಚೇಂಜ್ ಮಾಡಕ್ಕೆ ಬಂದೀವಿ ಅಂತೇಳಿ ಫೈನಲ್ ಇದು ತೊಗೊಂಡಿನಿ. ದುಪ್ಪಟ್ಟ ಇದ್ದಿದ್ದು ಹುಡುಕ್ಯಾಡ್ದೆ. ಸೊ ನನಗೆ ದುಪ್ಪಟ್ಟ ಇದ್ದಿದ್ದು ಸಿಗಲಿಲ್ಲ. ಇದು ಎರಡೇ ನೋಡಿರಿ, ಟಾಪ್ ಮತ್ತು ಪ್ಯಾಂಟ್ ಇದ್ದಿದ್ದು ಸಿಕ್ತು. ರೇಖಕ್ಕೆ ಡಬಲ್ ಎಕ್ಸೆಲ್ ಸಿಕ್ತು. ನಾನು 4 ಎಕ್ಸೆಲ್ ತೊಗೊಂಬಂದೆಲ್ಲ, ಆಕೆ ಡಬಲ್ ಎಕ್ಸೆಲ್ ತೊಗೊಂಡು ಆಕೆಗೆ ವೇಲ್ ಇದ್ದಿದ್ದು ಸಿಕ್ತು. ವೇಲ್ ಇದ್ದಿದ್ರೊಳಗೆ ಡಬಲ್ ಎಕ್ಸೆಲ್ದೊಳಗೆ ನನಗೆ ಸೈಜ್ ಬರಲಾಗಿದ್ವು. ಹಂಗಂತೇಳಿ ಇರಲಿ ಬಿಡಿ, ಅದಕ್ಕೆ ಏನಾಗುತ್ತೆ ತಗೋ ಅಂದ್ರೆ ನಮ್ಮ ಯಜಮಾನ್ರಿಂದಗಡೆ. ಸೊ ಇದೆಲ್ಲ ಫೈನಲ್ ಮಾಡಿ ಇಟ್ಟಿದ್ದೆ ನಾನು. ಯಜಮಾನ್ರಿಗೆ ತೋರಿಸಿದ್ನೆ ವೇಲಿ ಇಲ್ರಿ ಹೆಂಗ ಅಂತೇಳಿ. ಅದಕ್ಕೆ ಏನಾಗುತ್ತೆ ತಗೋ ಅಂತಂದ್ರು. ಇನ್ನೊಂದು ನನಗೆ ಯಾವಾಗಲೂ ನಮ್ಮ ಯಜಮಾನ್ರು ಬಟ್ಟೆ ಹಾಕೊಳ್ಳೋ ವಿಷಯದೊಳಗೆ ನನಗೆ ಜೀನ್ಸ್ ಪ್ಯಾಂಟನ್ನು ಹಾಕೋತಾರ. ಅವ್ರು ಡೈಲಿ ಅವರಿಗೆ ಟಿ ಶರ್ಟು ಪ್ಲಾಜೋನು ಹಾಕೋತಾರ. ಮನೆ ಡೇ ಮಾಡಿದಾಗ ನಾನು ತಗೋತೀನಿ ಅಂದ್ರೆ ಬ್ಯಾಡ ಅನ್ನಲಿಲ್ಲ. ಅವರು ತಗೋ ಏನಾಗುತ್ತೆ ಹಾಕೋ ಅಂತಾರ. ಬಟ್ ನಮ್ಗೆ ಹೆಣ್ಮಕ್ಳಿಗೆ ಬೊಜ್ಜೊಂದು ಇರ್ತದಲ್ರಿ, ಹಾಗಾಗಿ ನನಗೆ ಹಾಕೊಳಕ್ಕೆ ಮುಜುಗರ ಆದಂಗಾಗಿ ನಾನು ಹಾಕ್ಕೊಳ್ಳಿಲ್ಲ. ಇವತ್ತು ಮದುವೆ ಆದಾಗಿಂದನೂ ಅಷ್ಟೇ. ಸ್ವಲ್ಪ ಒಂದು 2-3 ವರ್ಷ ನಾನು ಸ್ವಲ್ಪ ಏನೋ ಗಟ್ಟಿ ಬಟ್ಟೆ ಹಾಕ್ಕೊಳ್ಳಿಲ್ಲ. ನಮ್ಮೂರ ದುನೇದ ಅರ್ಬಿ ಉಟ್ಟು ತೊಟ್ಟು ನಮ್ಮ ತಾಯಿ ನನ್ನ ರಾಣಿ ಹಂಗೆ ಮೆರೆಸಿದ್ಲು. ನನಗೆ ಬೇಕಾಗಿದ್ದೆಲ್ಲನೂ ನಮ್ಮವ್ವ ನನಗೆ ಕೊಡ್ಸಾಳ. ಇಲ್ಲ ನಂಗಿಲ್ಲ, ನಾನು ಜೀನ್ಸ್ ಪ್ಯಾಂಟ, ಟೀ ಶರ್ಟ, ಮಿಡಿ, ಚೂಡಿದಾರ ಎಲ್ಲ ರೀತಿಯಾದಂಥ ವೆರೈಟಿ ಅರ್ಬಿಗಳು ಹಾಕೊಂಡು ಬಿಟ್ಬಿಟ್ಟಿನಿ. ನಮ್ಮ ಸಾದ್ರ ಮಾವ ಮುಂಬೈ ಪುಣ್ಯಾಗ ಕೆಲಸ ಮಾಡ್ತಿದ್ರಿ ನಾಗೋಟ್ನ್ಯಾಗ. ವರ್ಷಿಗೊಮ್ಮೆ ದೀಪಾವಳಿ ಹಬ್ಬಕ್ಕೆ ಬೋನಸ್ ತೊಗೊಂಡು ಎಲ್ಲರಿಗೆ ಅರ್ಬಿ ತೊಗೊಂಡು ಬರಾವ.
ಅವ ಈ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದಿಂದ ಅರ್ಬಿ ತಂದು ಉಟ್ಕೊಂಡಿದ್ದಕ್ಕೆ ನಾನು ನನ್ನ ಗಂಡನ ಹೊರತು ಗಂಡನ ಮನೆ ಅಂತಂದ್ರೆ ಗಂಡನ ಬಿಟ್ಟು ಮತ್ತು ಕೆಲವೊಂದಿಷ್ಟು ಮೆಂಬರ್ಸ್ಗಳು ಇರ್ತಾರೆ, ಅವ್ರು ಇಷ್ಟಪಡಲಿಲ್ಲ. ಹಂಗಂತೇಳಿ ನಾನು ಅವ್ರಿಗೋಸ್ಕರ ಒಂದು 2-3 ವರ್ಷ ನಾನು ಹಾಕೊಳ್ಳಿಲ್ಲ. ಹಿಂದಗಡೆ ನಮ್ಮ ಜೀವನ ನಮಗಂತ ಬಂದಾಗ ನಮ್ಮ ಯಜಮಾನರು ನೀ ಎಲ್ಲ ಹಾಕೋ, ನೀ ಕಲ್ತೆ ಕದಿ ನಡೀತದ, ಸೊ ನೀ ಹಾಕೋ ಅಂತೇಳಿ ತಂದರು. ಆವಾಗಿಂದ ನನಗೆ ಮತ್ತೆ ಏನಂದ್ರೆ ಡ್ರೆಸ್ ಮತ್ತು ನೈಟಿ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಮದುವೆ ಆದ್ಮೇಲೆ ನಂಗೆ ನೈಟಿನೂ ಹಾಕಿಸ್ಕೊಟ್ಟಿಲ್ಲ. ಆಮೇಲೆ ಏನೋ ಹೇಳ್ಬೇಕಂತ ಅನ್ಕೊಂಡೆ, ಮತ್ತು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಇಷ್ಟ ಆಯ್ತು ನೋಡು, ಹೆಂಗದು ಬಳಿ ಕಮೆಂಟ್ ಮಾಡಿ. ಓಕೆ, ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ, ಒಮ್ಮೆಲೆ ನಾನು ಈಗ ಡೈರೆಕ್ಟಾಗಿ ಮತ್ತೆ ನೈಟ್ ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ದೇವ್ರ ಮುಂದೆ ದೀಪದ್ನೆಲ್ಲನೂ ಕೂಡ ಹಚ್ಚಿದೆ ನಾನು. ಚಂದ ಒಂಥರ ಆರಾಮಂತ ಅನ್ಸಕತ್ತದ. ರೊಟ್ಟಿ ಅಂತೂ ಮಸ್ತ್ ಆಗ್ಯಾವ. ಸ್ವಲ್ಪ ದಿಪ್ಪನೆ ಮಾಡೀನಿ, ಹೇಳಿದ್ನೆಲ್ಲ ಜಿಗಿ ಇಲ್ಲ ಅಂತೇಳಿ. ಎಷ್ಟು ಮಾಡೀನಿ ಏನು ಮಾಡೀನಿ ಅಂತೇನಿ ಅನ್ಸಕ್ಕೆ ಹೋಗಲಿಲ್ಲ. ಸೊ ನೋಡ್ರಿ, ಇವಾಗ ಮನೆಯೆಲ್ಲ ಅಷ್ಟು ಕ್ಲೀನ್ ಮಾಡ್ಕೊಂಡಿನಿ. ಮಗಳು ನಾಗಳೇನೆ ಬಂದಾಳ, ಹೋಮ್ವರ್ಕ್ ಮಾಡ್ಕೊತ ಕುಂತಾಳ ನೋಡ್ರಿ. ಆಕಿನ ಹೋಮ್ವರ್ಕ್ ನಡೆದೈತಿ. ಸೊ ಆಕಿಂದೇನು ಚಿಂತಿಲ್ರಿ, ಬಂದುಬಿಟ್ಟೆ ನಾ ಶಿಸ್ತಾಗಿ ಕುಂತ್ಕೊಂಡು ಹೋಮ್ವರ್ಕ್ ಮಾಡ್ತಾಳೆ. ಇಲ್ಲಿ ನನ್ನ ಮಗ ಮಕ್ಕೊಂಡ ನೋಡ್ರಿ, ನಾ ಎದ್ದಿಲ್ಲವ. ಆಕಿನ ಹೋಮ್ವರ್ಕ್ ಮುಗಿದ್ಮ್ಯಾಗ ಎಬ್ಸಿದ್ರಾಯ್ತು ಅಂತೇಳಿ. ಇಲ್ಲಿಕ್ಕೆ ಏನಾಗ್ಬಿಡ್ತಾನೆ ಅಂತಂದ್ರೆ ಅವ ಚಂತನ ಒಬ್ಬನೇ ಇರ್ತಾನೆ ನೋಡ್ರಿ, ಬೇಸ್ರಾಗಿರ್ತೈತಿ. ಆಕಿ ಬಂದುಬಿಟ್ಟೆನ ಚಾಲು ಮಾಡಿಬಿಡ್ತಾನೆ. ಆಕಿನ ಬೆನ್ನತ್ತಿ ಜೀವ ತಿಂದುಬಿಡ್ತಾನೆ. ದೀದಿ ನನ್ನ ಜೊತೆಗೆ ಆಟ ಆಡ್ಬಾ, ದೀದಿ ನನ್ನ ಜೊತೆಗೆ ಆಟ ಆಡ್ಬಾ ಅಂತೇಳಿ. ಅದಕ್ಕೆ ಮತ್ತು ಆಕಿಂದ ಹೋಮ್ವರ್ಕ್ ಆದ್ಮ್ಯಾಗೇ ಎಬ್ಬಿಸಿದ್ರಾಯ್ತು, ಒತ್ತಟ್ಟೆ ಸೇರಿ ಆಗ್ಬಿಡುತ್ತಂತೇಳಿ. ನೋಡ್ರಿ, ಖಡಕ್ಕಾಗಿ ಒಂದು ಅರ್ಧ ಕಪ್ ಚಹಾ ಮಾಡ್ಕೊಂಡ್ರಾತ ಅಂತೇಳಿ ಈ ಕಡೆ ನಾನು ಚಹಾ ಇಟ್ಟಿನಿ. ಮೊದಲೇ ಇದ್ದಂಥ ಹಾಲನ್ನು ಕಾಸಿ ಇಲ್ಲಿ ನೋಡ್ರಿ, ಇಲ್ಲಿ ಗ್ಲಾಸ್ನಾಗ ಒಂದು ಅರ್ಧ ತೆಗ್ದು ನಾನು. ನಮ್ಮ ಮಗ ಎದ್ನಂದ್ರೆ ಮತ್ತೆ ಬೇಡಿದ್ರೆ ಬೇಕಲ್ಲ ಅಂಥೇಳಿ. ಸೊ ಆಮೇಲೆ ಈ ಕಡೆಗೆ ನೋಡ್ರಿ, ನಾನು ಕಡ್ಲಿಬೇಳೆ ನೋಡ್ರಿ, ಕಡ್ಲಿಬೇಳೆನ ಸ್ವಲ್ಪ ಒಣಗಿಸಿ ಅವನ್ನೆಲ್ಲ ಕೇರಿ ಹುಳ ಉಪ್ಪಿಡೋದೆಲ್ಲ ನೋಡಿ ಹಸಿರು ಮಾಡಿ ಇಟ್ಟಿದ್ನೆ. ಸೊ ಅವನೀಗ ನೆನೆ ಇಟ್ಟೀನಿ. ಕಡ್ಲಿಬೇಳೆ ವಡೆ ಅದು ಮಾಡಿದ್ರೆ ಆಯ್ತು ಅಂತೇಳಿ ನೆನೆ ಇಟ್ಟು ನೋಡ್ರಿ. ಈಗ ಸ್ವಲ್ಪ ನೆನಿಲವು ಮುಕ್ಕೋಣ ಟೈಮ್ದಾಗ ಮಿಕ್ಸಿ ಹಾಕಿ ಅದಕ್ಕೆಲ್ಲ ಏನೇನು ಹಾಕ್ಬೇಕು ಮಸಾಲೆ ಹಾಕಿ ರೆಡಿ ಮಾಡಿ ಇಟ್ಬಿಡ್ತೀನಿ ರೀ. ಅಂದರೆ ಮುಂಜಾನೆ ನಮಗೆ ಒಂದು ಸ್ವಲ್ಪ ಆರಾಮಂತ ಅನ್ನಿಸ್ತದೆ. ನೋಡ್ತಿರ್ಬೋದು ನೀವು, ಎಲ್ಲ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡೀನಿ. ಈಗ ಚಹಾ ಸೋಡ್ಸ್ಕೊಂಡು ಬರ್ರಿ. ಮಧ್ಯಾಹ್ನದ ಅನ್ನ ಇನ್ನೂ ಇಷ್ಟ ಐತೆ ನೋಡ್ರಿ. ನಾನು ಉಣ್ಲಿಲ್ಲ, ಹಸು ಮಿಕ್ಕಿ ಹೋಗ್ಬಿಡ್ತು. ಹಂಗಾಗಿ ಒಂದು ಚಪಾತಿ ಅಷ್ಟೇ ಉಂಡೆ ನಾನು. ಯಜಮಾನ್ರು ಉಂಡಿದ್ದಷ್ಟೇ. ಪಿಲ್ಲೂನು ಚಪಾತಿ ಮತ್ತು ತುಪ್ಪ ಸಕ್ಕರೆ ರೋಲ್ ಮಾಡಿಕೊಟ್ನಿ, ಅವನು ತಿಂದ. ನಮ್ಗೆ ಖಡಕ್ಕಾಗಿ ಚಹಾ ರೆಡಿ ಆಯಿತು, ಸೋಸ್ಕೊಳಮ್ಮ. ಈಗ ನೋಡ್ರಿ, ಚಹಾ ಸೋಸ್ಕೊಂಡಿನಿ. ಇಲ್ಲಿ ಕುರ್ಚಿ ಹಾಕಿನಿ, ಇಲ್ಲೇ ಕುಂತು ಒಂದು ಸ್ವಲ್ಪ ಹೊತ್ತು ಆರಾಮ್ಸೆ ಕುಡಿದ್ರಾಯ್ತು ಅಂತೇಳಿ. ಆಮೇಲೆ ಬಟ್ಟೆ ಸ್ವಲ್ಪ ಲೇಟ್ ಮಾಡಿನೇ ಒಗೆದಾಕಿದ್ನಲ್ಲ, ರೊಟ್ಟಿ ಅದೆಲ್ಲ ಮಾಡಿ ಮನೆಯಂದು ಕಸ ಪರ್ಶಿ ಒರೆಸ್ಕೊಂಡು ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ಒಗೆದಾಕಿದ್ದೆ. ಹಂಗಂತೇಳಿ ಇನ್ನೂ ತೊಗೊಂಡಿಲ್ಲ, ಇನ್ನೂ ಸ್ವಲ್ಪ ಹಸಿ ಅದಾವು. ಸೊ ಈ ಕಡೆಲ್ಲ ಬಾಂಡೆವನ್ನೆಲ್ಲ ಇಲ್ಲೇ ತಿಕ್ಕಿಟ್ಟಿನಿ, ಇನ್ನೂ ಒಳಗಡೆ ತೊಗೊಂಡಿಲ್ಲ. ಈ ಥರ ನಡೆದೈತೆ ನೋಡ್ರಿ. ಹಾಗೇ ಯಾರ್ವಿಗೆ ಆಗಾಗ ನೀರು ಯಾವಾಗ ಕುಡ್ತೀವಿ ಆಗ ಒಂದು ಅರ್ಧ ಗ್ಲಾಸ ರೌಂಡ್ ಹಾಕ್ಬಿಡ್ತೀನಿ ನಾನು. ಅವು ನೀರ ಈ ಕಡೆ ಸ್ವಲ್ಪ ಹಿಂಗೆ ಅರೆಕತ್ತಾವ ನೋಡ್ರಿ. ಇಲ್ಲೇನೈತಿ, ತಣ್ಣಗೆ ಅನ್ನಿಸ್ತಾವ್ರಿ ನೀರು. ಹಂಗಂತೇಳಿ ಮೊದಲಿಗೆ ಚಹಾ ಕುಡ್ಬಿಡಮ್ಮಪ್ಪ, ಚಹಾ ಆರ್ತಿದ್ದಿರ್ಲಿಕ್ಕಂದ್ರೆ. ಫ್ರೆಂಡ್ಸ, ನಾನು ನೋಡ್ರಿ ಸದ್ಯಕ್ಕೆ ಏನು ಮಾಡತ್ತೀನಪ್ಪ ಅಂದ್ರೆ ಚೂಜಿ ದಾರ ತೊಗೊಂಡು ನಮ್ಮ ಯಜಮಾನ್ರ ಪ್ಯಾಂಟ್ ಇದು ಒಗೆದಿಟ್ಟಿದ್ದೆ. ಸೊ ಇದನ್ನು ಇಸ್ತ್ರಿ ಕೊಡ್ಬೇಕು. ಮತ್ತು ಇದು ಕೈವಲಿಗೆ ಉಚ್ಚಿಬಿಟ್ಟವ, ಕಾಲಾಗೇನ ಕುಂತ ನೋಡ್ರಿ, ಈ ಥರ ಫೋಲ್ಡ್ ಮಾಡಿ ಅವು ಕೈವಲಿಗೆ ಉಚ್ಚಾವ. ಅದಕ್ಕಂತೇಳಿ ನಾನೀಗ ಹಾಕೋತ ಕೊಡ್ತೀನಿ ನೋಡ್ರಿ. ನೋಡಿದ್ರಲ್ಲ ಯಾವ ಥರ ಇತ್ತು ನಮ್ಮ ಲಾಗಪ್ಪ ಅಂತ ಹೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿರಿ. ಹಿಂಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ನಾವು ಹೆಣ್ಮಕ್ಳು ಹಿಂಗಲ್ರಿ, ಮನ್ಯಾಗ ಏನಾದರೂ ಕಸೂತಿ ಕೆಲಸ ಮತ್ತು ಸಣ್ಣ ಪುಟ್ಟ ಕೆಲಸಗಳು ಇದ್ವಪ್ಪ ಅಂತಂದ್ರೆ ನಾವೇ ಮಾಡ್ಕೊಂಡ್ಬಿಡ್ತೀವಿ ಮನ್ಯಾಗ. ಅದ್ರಾಗ ಒಂದು ಸ್ವಲ್ಪ ಟೈಲರಿಂಗ್ ಕೆಲಸ ನಮಗೆ ಬರ್ತಿತ್ತಪ್ಪ ಅಂದ್ರೆ ಯಜಮಾನ್ರ ಹತ್ರ ಪ್ಯಾಂಟು ನೀನೇ ಹೊಲ್ದು ಬಿಡು ಅಂತಾರ. ಸೊ ಟೈಲರಿಂಗ್ ಮಾಡ್ತಾರಪ್ಪ ಅಂದ್ರೆ ಈಗ ಬ್ಲೌಸು ಹೊಲಿತೀನಲ್ಲ, ಅವ್ರಿಗೆ ಗೊತ್ತಿಲ್ಲದ ಪ್ಯಾಂಟ್ ಕಟಿಂಗ್ ಬೇರೆ ಇರ್ತದೆ, ಶರ್ಟ್ ಕಟಿಂಗ್ ಬೇರೆ ಇರ್ತದೆ. ನಾವು ಸುಮ್ಮನೆ ಮನೇನ ರೀತಿಲೇ ಸುಮ್ಮನೆ ಜಂಪರ್ ಹೊಲ್ದೆ, ಯಾರು ಹೊಸ ಅರ್ಬಿಗೆ ಹೊಲಿಗೆ ಹಾಕೊಟ್ನೆ, ನಾವು ಈ ಥರ ಮಾಡೋರು. ಸೊ ಕೇಳಿದ್ರೆ ಯಜಮಾನ್ರು ನಿನಗಿದು ಹರ್ದೈತಿ ಹೊಲಿ ಕೊಡ್ತೇನೆ ಅಂತೇಳಿ. ಇಂಥವು ನಡೀತದ್ರಿ, ಇಂಥದ್ದಾದ್ರೆ ಪರವಾಗಿಲ್ಲ ಮಾಡ್ಕೋಬೋದು. ಆದ್ರೆ ಪ್ಯಾಂಟ್ ಶರ್ಟ್ ಹೊಲಿ ಅಂದ್ರೆ ನಮಗೇನಾಗಂಗಿಲ್ಲ. ಸುಮ್ಮನೆ ಮನ್ಯಾಗ ಕೂತಲ್ಲಿ ಸಣ್ಣ ಪುಟ್ಟ ಮಕ್ಕಳು ಅರಿವಿ
ಇಂಥವೇನಾದ್ರು ಪಲ್ಗಿ ಹುಚ್ಚಿದವಪ್ಪ ಅರ್ದಿದ್ವು ಅಂದ್ರೆ ಅದನ್ನ ಹೊಳ್ಳಿ ಜೋಡಿಸ್ಕೊಂತೀವಿ. ಓಕೆ ರೀ. ಮತ್ತು ಸಾಯಂಕಾಲ ಈಗ ಊಟಕ್ಕೆ ಏನಿಲ್ಲ, ಸ್ವಲ್ಪ ಮಧ್ಯಾಹ್ನ ಮಾಡಿದ ಅನ್ನ ಐತಿ, ಇನ್ನೊಂದು ಸ್ವಲ್ಪ ಸಾರು ಮಾಡ್ಬಿಡ್ತೀನಿ ರೀ. ಬೇಳೆಗೆ ಹಚ್ಚಿ ಬೇಳೆ ಸಾರು ಮಾಡಿದ್ನಪ್ಪ ಅಂದ್ರೆ ಅದು ಅನ್ನಕ್ಕೂ ಆಗುತ್ತೆ, ಮತ್ತು ಏನು ಚಪಾತಿ ಅದು ಮಾಡೋಕೆ ಹೋಗೋದಪ್ಪ. ನಾಳೆ ಮುಂಜಾನೆ ಒಮ್ಮೆ ಫ್ರೆಶ್ ಆಗೈತೆ ನಾ ಹಾಕ್ತೀನಿ. ಈಗ ರೊಟ್ಟಿ ಅದಾವಲ್ಲ, ರೊಟ್ಟಿ ಸಾರು ಅನ್ನ. ಮಕ್ಕಳಿಗೆ ಒಂದು ಸ್ವಲ್ಪ ಸಜ್ಕ ಮಾಡ್ತೀನಿ, ಭಾಳ ದಿನ ಈಗ ಸಜ್ಕ ಮಾಡಿಕೊಟ್ಟಿಲ್ಲ. मम्मी हां ते काढून नको गं, मला आवडत नाही ते. का आवडत लाचट केले ना ते आवडत नाही? का आवडत नाही? पडवड ಭಾಳ ದಿನಕ್ಕೆ ವಾರಕ್ಕೊಮ್ಮೆ ಮಾಡ್ಲಿಕ್ಕಂದ್ರೆ 15 ದಿನಕ್ಕೊಮ್ಮೆ ಮಕ್ಕಳಿಗೆ ಬೆಲ್ಲದ್ದು ಮಾಡ್ಕೊಡ್ಬೇಕ್ರಿ. ಚಲೋ ಅದು ಆರೋಗ್ಯಕ್ಕೂ ಒಳ್ಳೇದು. ಅದರಿಂದ ಬ್ಲಡ್ನು ಕೂಡ ಏನು ಉತ್ಪತ್ತಿ ಆಗುತ್ತಾ. ಶೇಂಗಾ ಉಂಡಿನೂ ಮಾಡ್ತಿರ್ತೀನಿ ನಾನು, ಮೊನ್ನೆ ಮಾಡಿದ್ದೆ. ಆಲ್ರೆಡಿ ಖಾಲಿ ಆಗ್ಯಾವ. ಇನ್ನೇನು ಶೇಂಗಾ ಹುರಿಬೇಕಾ? ಇವತ್ತೇ ನಾನಿಲ್ಲ ನನಗೆ. ಅದೇ ಅಂತ ಅನ್ಕೊಂಡೆ, ಯಜಮಾನ್ರು ಬರೋ ಟೈಮ್ ಆಗಿತ್ತು. ಸೊ संगीत खुर्ची खेळायला पाठवते ना. ಅಲ್ಲೀಗ ಗಣಪತಿ ಗುಡಿ ಹತ್ರ ಎಲ್ಲ ಮಕ್ಕಳೆಲ್ಲ ಹೋಗ್ಯಾರ್ರಿ. ನೀನು ಇವ್ರನ್ನ ಬಿಟ್ಟಿದ್ದೆ, ಯಾಕಂದ್ರೆ ಬರೀ ಮನೆಗೆ ಸೀಮಿತ ಆದ್ರೆ ಮಕ್ಕಳು ಒಂದು ಸ್ವಲ್ಪ ನಾಲೆಜ್ ಇಲ್ಲದಂಗೆ ಆಗ್ತಾವ. 4 ಮಂದಿ ಕೂಡ ಬೇರಿಲ್ಲ ಅಂತೇಳಿ ಸುಮ್ ಕುಂದ್ರಂಗಿಲ್ರಿ. ಭಾಳ ಅಂದ್ರೆ ಭಾಳ ಕಿಡಿಗೇಡ್ತನ ಮಾಡ್ತಾರ. ಅದಕ್ಕಂತೇಳಿ ಇವ್ರಿಬ್ಬರದು ಈಗ ನಡೆದೈತಿ. ಈಕಿ ಸನ್ನಿ ಮಾಡ್ತಾಳ, ಅವ ಹೇಳ್ತಾನ. ಈಗ ಕಳ್ಸಲ್ಲ ಅವ್ರಿಬ್ಬರಿಗಿನ. ಇನ್ನೊಂದು ಸ್ವಲ್ಪ ಈಗ ಏನಾರ ಹೋಮ್ವರ್ಕ್ ಕೊಟ್ಟು ಕುಂಡ್ರಿಸ್ತೀನಿ, ಅಭ್ಯಾಸ ತೊಗೊತೀನಿ. ಇಲ್ಲಿಗ ಮೇಡಮ್ ಅವರ ಸ್ವಲ್ಪ ರೀಡಿಂಗ್ ತಗೋ ಅಂತ ಹೇಳ್ಯಾರ, ಹಂಗಂತೇಳಿ ಅದನ್ನಿಷ್ಟು ಮಾಡಿಸ್ತೀನಿ. ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತೀನಿ ನೋಡ್ರಿಪ್ಪ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್.